ನಗರವನ್ನೆಲ್ಲ ನಗರದ ಯಾವ ಪ್ರಜೆ ಹೇಳೋದಕ್ಕಿಂತ ಮುಂಚೆ ಅವ್ರು ಎದ್ದು ಪ್ರಜೆ ಕಸ ಗುಡ್ಡೆ ಹಾಕಿರ್ತಾರೆ, ಆ ಕಸನೆಲ್ಲ ತಗೊಂಡು ಹೋಗೋ ಕೆಲಸ ಅವ್ರು ಮಾಡ್ತಾರೆ. ಪೌರ ಕಾರ್ಮಿಕರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಅವ್ರ ಸಂಬಳ ಈ ದಿನ ಚಿಕ್ಕಬಳ್ಳಾಪುರ ಕಳೆದ 16 ವರ್ಷಗಳಿಂದ ಪಾಲಿಕೆ, ನಗರಸಭೆ, ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿಗಳಲ್ಲಿ ಸ್ವಚ್ಛತೆ, ನೀರು ಗಂಟಿ, ಡ್ರೈವರ್ ಕೆಲಸ, ಮಸಣ ಕಾಯುವ ಕೆಲಸ ಮಾಡುತ್ತಿರುವ ಗುತ್ತಿಗೆ ಕಾರ್ಮಿಕರಿಗೆ ಗುತ್ತಿಗೆ ಕಾರ್ಮಿಕತೆಯನ್ನ ರದ್ದುಗೊಳಿಸಿ ನೇರ ಪಾವತಿಗೆ ಅವಕಾಶ ಕಲ್ಪಿಸಬೇಕು. ರಾಜ್ಯದ ಸಿಎಂ ಮಂಡಿಸುವ ಮುಂದಿನ ಬಜೆಟ್ನಲ್ಲಿ ನೇರ ಪಾವತಿಗೆ ಹಣ ಮೀಸಲಿಡಬೇಕು ಎಂದು ಒತ್ತಾಯಿಸಿ ಚಿಕ್ಕಬಳ್ಳಾಪುರ ನಗರಸಭೆ ಮುಂದೆ ಇಂದಿನಿಂದ 2 ದಿನಗಳ ಕಾಲ ತಮ್ಮ ಸೇವೆಯನ್ನ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಿದ್ದಾರೆ. ಮನೆಯಲ್ಲಿ ಬೆಚ್ಚಗೆ ನಾವು ಮಲಗಿರೋ ಟೈಮಲ್ಲಿ ಪೌರ ಕಾರ್ಮಿಕರು ಅವರ ಪ್ರಾಣವನ್ನು, ಅವರ ಕುಟುಂಬದವರನ್ನು ಲೆಕ್ಕಿಸದೇ ಇಡೀ ಸಮಾಜವನ್ನು ಸ್ವಚ್ಛವಾಗಿ ಇಟ್ಕೊಂಡು ಅವರು ಕ್ಲೀನ್ ಮಾಡೋದಾಗ್ಬೋದು, ನಗರವನ್ನು ಸ್ವಚ್ಛತೆ ಮಾಡಿದಾಗ ಆಗ್ಬೋದು, ಎಲ್ಲ ಕಾರ್ಯದಲ್ಲೂ ತೋರಿಸ್ಕೊಂಡು ಅವರು ಪ್ರಾಣದಲ್ಲಿ ಲೆಕ್ಕಿಸದೇ ನಮಗೆ ಸೇವೆ ಮಾಡಿದಂಥ ವರ್ಗ ಯಾವುದಾದ್ರೂ ಇದ್ರೆ ನಮಗೆ ಪೌರ ಕಾರ್ಮಿಕರು ಅಂತ ನಾನು ಭಾವಿಸ್ತಾ ಇದ್ದೀನಿ. ಆ ಒಂದು ನಿಟ್ಟಿನಲ್ಲಿ ನಾವು ಇವರ ಬೇಡಿಕೆ ಏನಿದೆ ಅದನ್ನು ಪೂರೈಸಬೇಕು. ಏನು ಅವ್ರ ಬೇಡಿಕೆ ಏನಂದ್ರೆ ಅವರು ದೊಡ್ಡ ಮಟ್ಟದಲ್ಲಿ ಬೇಡಿಕೆಯನ್ನು ಕೇಳ್ತಾ ಇಲ್ಲ, ಯಾವ ಆಸ್ತಿ ಪಾಸ್ತಿಗಳನ್ನು ಕೇಳ್ತಾ ಇಲ್ಲ. ಅವರು ಕೇಳ್ತಾರೆ ಒಂದೇ ಒಂದು ಬೇಡಿಕೆ, ನಮ್ಮ ನೇರ ಏನು ನಮಗೆ ಸ್ಯಾಲ್ರಿ ಕೊಡ್ತಾ ಇದ್ದಾರೆ, ಸಂಬಳ ಕೊಡ್ತಾ ಇದ್ದಾರೆ, ಕಾಂಟ್ರಾಕ್ಟ್ ಮುಖಾಂತರ ಬಿಟ್ಟು ನೇರ ನಮಗೆ ನಮ್ಮ ಅಕೌಂಟ್ಗೆ ಬರೋ ರೀತಿಯಲ್ಲಿ ನಮಗೆ ನೀವೇನು ಸರ್ಕಾರದವ್ರು ಏನು ಕೊಡ್ತಾ ಇದ್ದಾರೆ ಅದನ್ನು ನೇರ ನಮ್ಮ ಅಕೌಂಟ್ಗೆ ಬರಲಿ ಅಂತ ಅವರು ಬೇಡಿಕೆ ಇಟ್ಟಿದ್ದಾರೆ. ಅವರ ಬೇಡಿಕೆಯನ್ನು ಈಡೇರಿಸಬೇಕಂತ ನಮ್ಮ ಸಂಘಟನೆ ಪರಂగా ಒತ್ತಾಯಿಸ್ತಾ ಇದ್ದೀವಿ. ಇನ್ನು ಗುತ್ತಿಗೆ ಆಧಾರಿತ ಪೌರ ಕಾರ್ಮಿಕರು ಸೇವೆ ಬಂದ್ ಮಾಡಿ ಪ್ರತಿಭಟನೆಗೆ ಕುಳಿತಿರುವುದರಿಂದ ಆಯಾ ನಗರ ಪಟ್ಟಣ ವ್ಯಾಪ್ತಿಯಲ್ಲಿ ಎಲ್ಲೆಂದರಲ್ಲಿ ಕಸ, ಚರಂಡಿ ಮತ್ತು ನೀರು ಸಿಗದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಲಿದ್ದು ಅಧಿಕಾರಿಗಳು ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕಾಗಿದೆ. ಜಿಲ್ಲಾಧ್ಯಕ್ಷರು ಸರ್, ಇವತ್ತು ಇಲ್ಲಿ 13ನೇ ತಾರೀಕು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು, ಧರಣಿ ಕಾರ್ಯಕ್ರಮವನ್ನು. ನಮ್ಮ ಹೆಸರು ಸುರೇಶ್ ಅಂತೇಳಿ. ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂದರೆ, ನಾವು ಗುತ್ತಿಗೆ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದ್ವಿ. ನಮಗೆ ಕಾಂಟ್ರಾಕ್ಟ್ ರದ್ದಾಗಬೇಕು, ನೇರ ಪಾವತಿ ಹಾಕ್ಬೇಕಂತೇಳಿ ವಾಟರ್ಮ್ಯಾನ್ಗಳು, ಡ್ರೈವರು, ಪೌರ ಕಾರ್ಮಿಕರು ಎಲ್ಲ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಾ ಇರೋಂಥವ್ರು ನಾವಿಲ್ಲಿ ಇವತ್ತು ಧರಣಿ ಹಮ್ಮಿಕೊಂಡಿದ್ವಿ. ನಮ್ಮ ಧರಣಿಗೆ ಬೆಂಬಲ ಕೊಡೋದಕ್ಕೆ ಬಂದಿದ್ದಾರೆ ನಮ್ಮ ದಲಿತ ಸಂಘರ್ಷಣಾ ಸಮಿತಿಯಿಂದ ಮುನ್ರಾಜ್ ಅವರು ಮತ್ತು ಅವರ ಸಂಬಂಧಿಕರು ಎಲ್ಲ ಬಂದು ನಮಗೆ ಪರಮೇಶಣ್ಣ ಅಂತ ಹೇಳಿ ಅವ್ರು ಬಂದು ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಅವ್ರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ನಾವು ಹೇಳೋದು ಒಂದೇ, ಈಗ ನಮ್ಮ ಕಾಂಟ್ರಾಕ್ಟ್ ರದ್ದಾಗಬೇಕು, ನೇರ ಪಾವತಿ ಹಾಕ್ಬೇಕಂತಾನೆ ನಮ್ಮದು ಉದ್ದೇಶ. ಹಾಗಾಗಿ ನಾವು ಧರಣಿ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. 31 ಜಿಲ್ಲೆಯಲ್ಲಿ ನಾವು ಈ ದಿನ ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನಮ್ಮ ಈ ಕಾಂಟ್ರಾಕ್ಟ್ ರದ್ದು ಮಾಡದಿದ್ದರೆ ನಾವು ನಿರಂತರವಾಗಿ ಧರಣಿ ಮಾಡ್ತಾ ಈ ಮೂಲಕ ತಿಳಿಸ್ತಾ ಇದ್ದೀವಿ ನಿಮ್ಮ ಪತ್ರಕರ್ತರ ನಿಮ್ಮ ಸಹಾಯದೊಂದಿಗೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.